ಥೈರಾಯ್ಡ್ ಸಮಸ್ಯೆ ಇದೆ ಅನ್ನುವಂಥವರು ನೋಡಿ ರಾತ್ರಿನೇ 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಬೀಜವನ್ನು ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಮೆಂತೆಯನ್ನು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನೋಡಿ ಇದಿಷ್ಟನ್ನು ಸೇರಿಸಿ ನೀವು ರಾತ್ರಿನೇ ನೆನೆಸಿಡಿ. 1 ಟೀ ಗ್ಲಾಸ್ನಷ್ಟು ನೀರನ್ನು ತಗೊಳ್ಳಿ. ಆ ನೀರಿಗೆ ಈ ಮೂರನ್ನು ಮಿಶ್ರಣ ಮಾಡಿ ನೆನೆಸಿಡಿ. ರಾತ್ರಿ ಎಲ್ಲ ಇಡೀ ರಾತ್ರಿ ಪೂರ್ತಿ ನೆನಿಬೇಕು ಇದು. ನೋಡಿ ನಾನು ಇದನ್ನು ಗ್ಲಾಸ್ಗೆ ಹಾಕ್ತಾ ಇದ್ದೀನಿ. ಈಗ ಹಾಕಿದಾಗಿದೆ. ಈಗ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸುಮಾರು ಇದು 1 ಟೀ ಗ್ಲಾಸ್ ಅಷ್ಟೇ ಇರುವಂಥದ್ದು ನೀರು ಇದು. ತಿರುಗಿ ಇದು ಇಡೀ ರಾತ್ರಿ ಪೂರ್ತಿ ನೆಂದಿದ್ದಾಗಿದೆ. ಈಗ ನಾನು ಇದನ್ನು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ ಇದು ಸುಮಾರು ಒಂದು ಅರ್ಧ ಗ್ಲಾಸ್ ಆಗೋವರೆಗೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸಿ ಚೆನ್ನಾಗಿ. ನೋಡಿ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಆದಷ್ಟು ಸಣ್ಣ ಉರಿಯನ್ನೇ ಇಡಿ. ನೋಡಿ ಚೆನ್ನಾಗಿ ಮಳ್ತಾ ಇದೆ ಈಗ ಇದು. ನೋಡಿ ಈ ಎಲೆಗಳಲ್ಲಿರುವಂಥ ಸಾರ ಹಾಗೆಯೇ ಮೆಂತೆಯಲ್ಲಿರುವಂಥ ಸಾರ ಧನಿಯಾ ಬೀಜದಲ್ಲಿರುವಂಥ ಸಾರ ಎಲ್ಲ ಬಿಟ್ಕೊಳ್ತಾ ಇದೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಕುದಿದಿದ್ದಾಗಿದೆ. ಈಗ ಇದನ್ನು ಆಫ್ ಮಾಡಿ ಅದೇ ಟೀ ಗ್ಲಾಸ್ಗೆ ನಾನು ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಸುಮಾರು ಅರ್ಧ ಗ್ಲಾಸಷ್ಟು ಮಾತ್ರನೇ ಉಳ್ಕೊಂಡಿದೆ ನಮಗೆ ಈ ಒಂದು ಕಷಾಯ ರೂಪದಲ್ಲಿ. ಏನು ಅರ್ಧ ಗ್ಲಾಸಷ್ಟು ಮಾತ್ರನೇ ಸಿಕ್ಕಿದೆ. ಈಗ ಇದಕ್ಕೆ ನಾವೀಗ 2 ಹನಿಯಷ್ಟು ಕೊಬ್ಬರಿ ಎಣ್ಣೆಯನ್ನು ಎಷ್ಟು ಹೇಳಿ 2 ಹನಿಯಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ ಕಾಲಕ್ರಮೇಣವಾಗಿ. ಅಂದರೆ ಈ ಒಂದು ಕಷಾಯವನ್ನು ಪ್ರತಿದಿನ ಸೇವನೆ ಮಾಡ್ತಾ ಬರಬೇಕು. ಕಾಲಕ್ರಮೇಣವಾಗಿ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ನೀವು ಆಸ್ಪತ್ರೆಯಲ್ಲಿ ಹೋಗಿ ಬ್ಲಡ್ ಚೆಕಪ್ಪನ್ನು ಮಾಡಿಸಿ ಆ ಥೈರಾಯ್ಡ್ ಸಮಸ್ಯೆ ಇನ್ನು ಎಷ್ಟು % ಉಳಿದಿದೆ ಅಂತೇಳಿ ಕೂಡ ನೀವು ಚೆಕಪ್ಪನ್ನು ಮಾಡ್ಬೋದು. ಒಟ್ಟಾರೆ ಹೇಳಬೇಕು ಅಂದರೆ ತುಂಬಾ ಕಡಿಮೆ ಬೀಳುತ್ತೆ. ಸ್ವಲ್ಪ ತೂಕ ಕಡಿಮೆ ಆಗ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಡ್ರೈ ಫ್ರೂಟ್ಸು ಅಂಥವೆಲ್ಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಕಾಪಾಡ್ಕೊಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಹಳ್ಳಿಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.